ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಇವಾಗ 7th ಕ್ಲಾಸಿಗೆ ಬಂದಿದ್ದೀವಿ. 6th ಫಸ್ಟ್ ಸೆಕೆಂಡ್ ಎರಡೂ ಮುಗೀತು. ಈಗ 7th ಕ್ಲಾಸಲ್ಲಿ ಇರ್ತಕ್ಕಂಥ ಪಾಠಗಳನ್ನು ಸ್ಟಾರ್ಟ್ ಮಾಡೋಣ. ನಾನು ಈ ಹಿಂದೆ ಹೇಳಿದ್ನಲ್ಲ ನಿಮಗೆ, ಅದೇ ಥರನೇ ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ಥರನೇ ಮಾಡ್ತೀನಿ. ಯಾರಿಗಾದರೂ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ, ಇಲ್ಲ ಈ ಥರ ಬೇಡ, ನೀವು ಫಸ್ಟಿಗೆ ಮಾಡಿದ್ರಲ್ಲ 6th ಕ್ಲಾಸ್ ಅದೇ ಥರನೇ ಮಾಡಿ ಅಂತಂದರೆ ನೋಡೋಣ, ಕಮೆಂಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ಲಾಸ್ ಜಗತ್ತಿನ ಪ್ರಮುಖ ಘಟನೆಗಳು ಅಂತ ಬರುತ್ತೆ. ಫಸ್ಟ್ ಕ್ಲಾಸ್ ಯಾವುದಿದೆ? ಜಗತ್ತಿನ ಪ್ರಮುಖ ಘಟನೆಗಳು ಅಂತ ಇದೆ. ಜಗತ್ತಿನ ಎಲ್ಲ ಧರ್ಮ ಅಂದರೆ ರಿಲಿಜನ್, ಇಂಗ್ಲೀಷಲ್ಲಿ ರಿಲಿಜನ್ ಅಂತ ಕರೀತಾರೆ ಧರ್ಮಕ್ಕೆ, ನೆನ್ಪಿಟ್ಕೊಳ್ರಿ. ಧರ್ಮ ಅಂತ ಕನ್ನಡದಲ್ಲಿ ಧರ್ಮ ಅಂದರೆ ಇಂಗ್ಲೀಷಲ್ಲಿ ರಿಲಿಜನ್ ಅಂತ ಕರೀತಾರೆ. ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನರು ಭಾರತದಲ್ಲಿ ಇರುವುದರಿಂದ ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಪರಿಗಣಿಸಲಾಗಿದೆ. ಅಂದರೆ ಎಲ್ಲ ಜಾತಿ ಜನಾಂಗದವರು ನಮ್ಮ ಭಾರತದಲ್ಲಿ ನೆಲೆಸಿದ್ದಾರೆ. ಯಾವುದೇ ಒಂದು ಜಾತಿಗೆ ನಾವು ಮನ್ನಣೆಯನ್ನು ಕೊಟ್ಟಿಲ್ಲ. ಯಾವುದೇ ಒಂದು ಧರ್ಮಕ್ಕೆ ಮೇಲ್ ಧರ್ಮ, ಇದಕ್ಕೆ ಕೆಳ ಧರ್ಮ ಇಲ್ಲ, ಈ ಭಾರತ ದೇಶದ ಧರ್ಮ ಇದು ಆಗಿದೆ ಅನ್ನೋದನ್ನು ಯಾವುದೂ ಇಲ್ಲಿಲ್ಲ. ಎಲ್ಲ ಧರ್ಮದವರಿಗೂ ಸಮಾನವಾಗಿ ಪರಿಗಣನೆಯನ್ನು ಮಾಡಲಾಗಿದೆ. ಇಲ್ಲಿ ಎಲ್ಲ ಧರ್ಮೀಯರು ಸೌಹಾರ್ದದಿಂದ ಜೀವಿಸುತ್ತಾರೆ. ಅಂದರೆ ಎಲ್ಲ ಧರ್ಮೀಯರು ಸಹೋದರತ್ವದಿಂದ, ಸೌಹಾರ್ದತೆಯಿಂದ ಅಂದರೆ ಪರಸ್ಪರ ಅನ್ಯೋನ್ಯತೆಯಿಂದ ಇಲ್ಲಿ ಜೀವಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಮುಖ ಧರ್ಮಗಳ ಕುರಿತು ತಿಳಿಯೋಣ. ಸಾರಿ, ನನ್ನ ಬಾಯಲ್ಲಿ ಗುಳೆ ಆಗಿದೆ, ಹಾಗಾಗಿ ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಮಧ್ಯ ಏಷ್ಯಾದ ಸಾಮಾಜಿಕ, ಧಾರ್ಮಿಕ ಮತ್ತು ವೈಚಾರಿಕ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರಿದವು. ಈ ಮಧ್ಯಯುಗದಲ್ಲಿ ಏನು ಯುರೋಪಿಯನ್ರು ಬರ್ತಾರಲ್ಲ, ಯುರೋಪಿಯನ್ರಾಗಿರಬಹುದು, ಏಷ್ಯಾದ ಸಾಮಾಜಿಕ ಮತ್ತು ಧಾರ್ಮಿಕ ವೈಚಾರಿಕ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವವನ್ನು ಬೀರ್ತವೆ. ಈ ದೇಶಗಳ ಪ್ರಭಾವವನ್ನು ಬೀರ್ತವೆ ನಮ್ಮ ಭಾರತದ ಮೇಲೆ. ಮುಖ್ಯವಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ, ಬೆಳವಣಿಗೆ ಹಾಗೂ ಅವುಗಳು ಬೀರಿರುವ ಪ್ರಭಾವಗಳನ್ನು ಭಾರತದ ಇತಿಹಾಸದ ಸಂದರ್ಭದಲ್ಲಿ ನಾವು ಗುರುತಿಸಬಹುದು. ಏನಾಗಿದ್ದಾವೆ? ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಇಲ್ಲಿ ಉದಯವಾಗ್ತವೆ. ಅವರ ಒಂದಿಷ್ಟು ಬೆಳವಣಿಗೆ ಆಗಿರ್ಬೋದು, ಅವರು ನಮ್ಮ ಸಂಸ್ಕೃತಿ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ ಆಗಿರ್ಬೋದು, ಇವೆಲ್ಲನೂ ಇತಿಹಾಸದ ಸಂದರ್ಭದಲ್ಲಿ ಗುರುತಿಸಿದ್ದೀವಿ. ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮಹಮ್ಮದರ ಜೀವನ ಹಾಗೂ ಮಾನವ ಬೆಳವಣಿಗೆಗೆ ನೀಡಿರುವ ಸಂದೇಶಗಳನ್ನು ವಿವರಿಸಲಾಗಿದೆ. ನೋಡಿ, ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪಕ, ಪ್ರವಾದಿ ಮಹಮ್ಮದರು ಇವರು ಇಸ್ಲಾಂ ಧರ್ಮದ ಸ್ಥಾಪಕರು. ಇವರಿಬ್ಬರ ಜೀವನ ಮತ್ತು ಇವರಿಬ್ಬರು ಮಾನವರ ಬೆಳವಣಿಗೆಗಾಗಿ ಕೆಲವೊಂದಿಷ್ಟು ಸಂದೇಶಗಳನ್ನು ನೀಡ್ತಾರೆ. ಅವುಗಳನ್ನೆಲ್ಲ ಇಲ್ಲಿ ವಿವರಿಸಲಾಗಿದೆ. ಜೊತೆಗೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಹಿನ್ನೆಲೆ, ಅರಬ್ಬರ ಸಾಮ್ರಾಜ್ಯದ ಬೆಳವಣಿಗೆ ಮತ್ತು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಮತ್ತು ಜಾಗತಿಕ ಇತಿಹಾಸದ ಮೇಲೆ ಮಂಗೋಲರು ಮತ್ತು ಆಟೋಮನ್ ಟರ್ಕರ ಪ್ರಭಾವವನ್ನು ಇಲ್ಲಿ ನಿರೂಪಿಸಲಾಗಿದೆ. ನೋಡಿ, ಪಾಠದ ಪರಿಚಯವನ್ನು ನೋಡಿಬಿಟ್ರೆ ಈ ಪಾಠದಲ್ಲಿ ಏನೇನು ಪಾಯಿಂಟ್ಸ್ ಬರ್ತವೆ ಅನ್ನೋದನ್ನು ನಾವು ಒಂದಿಷ್ಟು ಅಸಮ್ಸ್ ಮಾಡ್ಕೊಳ್ಬಹುದು. ಸೊ ನೋಡ್ಕೊಳ್ರಿ. ಇದು ಆಲ್ರೆಡಿ ಓದಿದ್ವಿ ನಾವು. ಇತಿಹಾಸ ಎಂದರೇನು? ಇತಿಹಾಸ ಎಂದರೆ ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ. ಇತಿಹಾಸ ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ. ಆಗಿ ಹೋದ ಘಟನೆಗಳನ್ನು ಹೇಳುವಾಗ 3 ಅಂಶಗಳು ಇಲ್ಲಿ ಇದ್ದೇ ಇರುತ್ತವೆ. ಅವೆಂದರೆ ಯಾವಾಗ ನಡೆಯಿತು, ಆಮೇಲೆ ಎಲ್ಲಿ ನಡೆಯಿತು, ಸಂಬಂಧಪಟ್ಟವರು ಯಾರು. ಈ 3 ಅಂಶಗಳು ಇದ್ದೇ ಇರ್ತವೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಇಸವಿಗಳು, ಸ್ಥಳಗಳು ಹಾಗೂ ವ್ಯಕ್ತಿಗಳ ಹೆಸರುಗಳು ಬರುತ್ತವೆ. ಇತಿಹಾಸ ಅಂದರೆ ಏನು ಅಂತ ಕೇಳ್ತಾರೆ. ಹಿಂದೆನೂ ನಾವು ನೋಡಿದ್ವಿ ಕ್ಲಾಸಲ್ಲಿ, 6th ಕ್ಲಾಸಲ್ಲಿ ಫಸ್ಟ್ ಭಾಗ ಬರುತ್ತಲ್ಲ, ಅದರಲ್ಲಿ ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ ಕರೀತಾರೆ. ಅಲ್ಲಿ ಮಾನವನು ಯಾವ ರೀತಿಯಾಗಿ ಸಾಧನೆ ಮಾಡಿದ್ದಾನೆ, ಆತನ ಸಾಧನೆಗಳು ಎಷ್ಟಿದ್ವು ಅನ್ನೋದನ್ನು ಹೇಳುತ್ತೆ. ಆಮೇಲೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಹೇಳುತ್ತೆ.
ಎಲ್ಲದ್ರ ಬಗ್ಗೆನೂ ಹೇಳುತ್ತೆ. ಆಮೇಲೆ ಇತಿಹಾಸ ಹೇಳುವಾಗ ಈ 3 ಪ್ರಶ್ನೆಗಳು ಬಂದೇ ಬರ್ತವೆ. ರಿಲಿಜನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಅಂತ ಬಳಸಬಹುದು. ಈ ಅಧ್ಯಾಯದಲ್ಲಿನ ರಿಲಿಜನ್ ಎಂಬ ಪದ ಬಳಕೆಯನ್ನು ಧರ್ಮ ಎಂದು ಅರ್ಥೈಸಿಕೊಳ್ಳುವುದು. ಅಂದರೆ ಇಲ್ಲೇನು ರಿಲಿಜನ್ ಅಂತ ಕೊಟ್ಟಿದ್ದಾರಲ್ಲ, ಅದನ್ನ ಧರ್ಮ ಅಂತೇಳಿ ಅರ್ಥೈಸಿಕೊಳ್ಳ್ರಿ ಅಂತ ಕೊಟ್ಟಿದ್ದಾರೆ. ಕ್ರೈಸ್ತ ಧರ್ಮವನ್ನು ನೋಡೋಣ. ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಹೆಸರಿಸಬಹುದು. ಇವು ವ್ಯಾಪಕವಾಗಿ ಪ್ರಚಲಿತದಲ್ಲಿದ್ದವು. ಅವುಗಳ ಉದಯ, ವಿಕಾಸ ಹಾಗೂ ಅವು ಬೀರಿರುವ ಪ್ರಭಾವಗಳನ್ನು ತಿಳಿಯೋಣ. ಕ್ರೈಸ್ತ ಧರ್ಮ 2000 ವರ್ಷಗಳಷ್ಟು ಹಿಂದಿನದು. ನೋಡಿ, 2000 ವರ್ಷಗಳಷ್ಟು ಹಿಂದಿನದು ಕ್ರೈಸ್ತ ಧರ್ಮ. ಅದರ ಸ್ಥಾಪಕ ಯಾರು? ಯೇಸು ಕ್ರಿಸ್ತ. ಇವರಿಗೆ ಜೀಸಸ್ ಕ್ರೈಸ್ಟ್ ಅಂತಾನೂ ಕರೀತಾರೆ. ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ. ನೋಡಿ, ಇದು ಬಹಳಷ್ಟು ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಈ ಹಿಂದೆ ಎಕ್ಸಾಮ್ ನಡೆದವಲ್ಲ, ಅದರಲ್ಲಿ ಕೇಳಿದ್ದಾರೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ. ಬೈಬಲ್ ನೋಡಿ. ಹಾಗೆ ಇಸ್ಲಾಂ ಧರ್ಮದ ಪವಿತ್ರವಾದ ಗ್ರಂಥ ಯಾವುದಾಗಿರುತ್ತೆ ಅಂದರೆ ಕುರಾನ್ ಆಗಿರುತ್ತೆ. ನೋಡಿ, ನೆನಪಲ್ಲಿಟ್ಕೊಳ್ಳಿ. ಬೈಬಲ್ನಲ್ಲಿ ಯೇಸು ಕ್ರಿಸ್ತರ ಜೀವನದ ವಿವರಗಳು ಹಾಗೂ ಉಪದೇಶಗಳು ಇದರಲ್ಲಿ ಇರ್ತವೆ. ಜೀಸಸ್ ಕನ್ನಡದಲ್ಲಿ ಯೇಸು ಅಂತ ಕರೀತಾರೆ. ಕ್ರೈಸ್ತ ಪದದ ಅರ್ಥ ರಕ್ಷಕ. ಇದು ಕೇಳ್ತಾರೆ ನೋಡಿ, ಕ್ರೈಸ್ತ ಪದದ ಅರ್ಥ ಏನು ಅಂತ ಕೇಳಬಹುದು ಎಕ್ಸಾಮಲ್ಲಿ. ಕ್ರೈಸ್ಟ್ ಪದದ ಅರ್ಥ ರಕ್ಷಕ ಅಂತ ಆಗುತ್ತೆ. ಆಮೇಲೆ ಜೀಸಸ್ ಪದದ ಅರ್ಥ ಯೇಸು, ಅಂದ್ರೆ ಕನ್ನಡದಲ್ಲಿ ಯೇಸು ಅಂತ ಕರೀತಾರೆ. ಯೇಸು ಕ್ರಿಸ್ತನ ಜೀವನ. ಯೇಸು ಕ್ರಿಸ್ತನ ಜೀವನ ಹೇಗೆ? ಯೇಸು ಬೆತ್ಲಹೇಮ್ ಅಂತ ಬರುತ್ತೆ, ಅಂದ್ರೆ ಇಸ್ರೇಲ್ನಲ್ಲಿ ಇದೆ ಇದು. ಈ ಬೆತ್ಲಹೇಮ್ ಎಂಬಲ್ಲಿ ಮೇರಿ ಎಂಬ ಆಕೆಯ ಮಗನಾಗಿ ಜನಿಸಿದನು. ಯೇಸು ಕ್ರಿಸ್ತನ ತಾಯಿ ಹೆಸರೇನು ಅಂತ ಕೇಳಿದಾಗ ಮೇರಿ. ನೋಡಿ, ಅವರಿಗೆ ಸುಮಾರು 30 ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು. ಯೇಸು ಏನಾಗಿದ್ರು? 30 ವರ್ಷ ವಯಸ್ಸಿನವರಾಗಿದ್ರು. ಆಗ ಮನೆಯಿಂದ ಹೊರಗೆ ಹೋಗ್ತಾರೆ. ಮನೆಯಿಂದ ಹೊರಗೆ ಹೋಗಿ ಅವ್ರೇನ್ ಮಾಡ್ತಾರೆ? ಬಡವರನ್ನ, ಆಮೇಲೆ ದೀನ ದಲಿತರನ್ನ ಇವರು ಸೇವೆ ಮಾಡ್ತಾ ಇರ್ತಾರೆ. ಕರುಣೆಯ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡುತ್ತಿದ್ದರು. ಅಂದ್ರೆ ನಮ್ಮಲ್ಲಿ ಕ್ರೂರ ಭಾವನೆ ಇರಬಾರ್ದು, ಕರುಣೆಯಿಂದ ಇರಬೇಕು, ಬೇರೊಬ್ಬರನ್ನ ಕರುಣೆಯಿಂದ ನೋಡಬೇಕು ಅನ್ನೋದು ಇವರ ಉಪದೇಶವಾಗಿತ್ತು. ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಇವರು ಉದಾಹರಣೆ ನೀಡಿ ಉಪದೇಶವನ್ನ ಮಾಡ್ತಾ ಇದ್ರಂತೆ. ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆಯು ಕೂಡ ಹೆಚ್ಚಿತು. ಈಗ ಅನುಯಾಯಿಗಳು ಹೆಚ್ಚುತ್ತಾ ಹೋದ್ರೆ ಅಲ್ಲಿರ್ತಕ್ಕಂಥ ಬೇರೆ ಜನರೇನ್ ಮಾಡ್ತಾರೆ? ಇವ್ರಿಗೆ ವಿರೋಧ ಆಗ್ತಾರೆ. ಧಾರ್ಮಿಕ ಮುಂದಾಳುಗಳು ಯೇಸುವನ್ನ ವಿರೋಧಿಸಿದರು. ಅಂದ್ರೆ ಬೇರೆ ಧರ್ಮದವ್ರು ಇರ್ತಾರಲ್ಲ, ಆ ಧಾರ್ಮಿಕ ಮುಖಂಡರುಗಳು ಏನ್ ಮಾಡ್ತಾರೆ? ಅವರು ಧಾರ್ಮಿಕ ಮುಖಂಡರಾಗಿರ್ಬೋದು, ಆ ಬೇರೆ ಧರ್ಮದ ಅನುಯಾಯಿಗಳಾಗಿರ್ಬೋದು, ಇವ್ರಿಗೆ ಏನ್ ಮಾಡ್ತಾರೆ? ವಿರೋಧವಾಗ್ತಾರೆ. ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವರನ್ನ ಸಿಲುಬೆಗೆ ಏರಿಸಿದರು. ಸಿಲುಬೆಗೆ ಏರಿಸಿದರೆಂದ್ರೇನು? ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡುತ್ತಿದ್ದ ಮರಣ ದಂಡನೆ ಎಂದರೆ ಸಿಲುಬೆಗೆ ಏರಿಸೋದು. ಅಂದ್ರೆ ಈ ತರ ಕಟ್ಟಿಗೆ ಇರುತ್ತೆ. ಈ ತರ ಕಟ್ಟಿಗೆಗೆ ಅವರನ್ನ ಜೀವಂತವಾಗಿ ಈ ತರ ನೇತು ಹಾಕಿ ಈ ಕಡೆ ಒಂದು ಕೈ, ಈ ಕಡೆ ಒಂದು ಕೈ, ಆಮೇಲೆ ಈ ಕಡೆ ಒಂದು ಕೈ ಇಟ್ಟು ಅದಕ್ಕೆ ಮೊಳೆ ಹೊಡಿತಾರೆ. ಈ ಕೆಳಗಡೆ ಕಾಲಿಗೆ ಮೊಳೆ ಹೊಡಿತಾರೆ. ಅದೇ ತರ ಸಿಲುಬೆಗೆ ಏರಿಸ್ತಾರೆ ಇವರನ್ನ. ಯೇಸು ಕ್ರಿಸ್ತರ ಬೋಧನೆಗಳು ಯಾವುವು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. GPSTRಗೆ ಕೇಳ್ತಾರೆ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಇವು. GPSTRಗೆ ಬೋಧನೆಗಳಾಗಿರ್ಬೋದು, ಉಪದೇಶಗಳಾಗಿರ್ಬೋದು, ಇದು ಸಾಕಷ್ಟು ಸರಿ ಕೇಳ್ತಾರೆ. ಹಿಂದೆನೂ ಕೇಳಿದ್ದಾರೆ ನೋಡಿ. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ನಾವೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳು ಅಂದ್ರೆ ನಾವೆಲ್ಲ ಸಹೋದರರಿದ್ದಂಗೆ ಅಂತ ಹೇಳ್ತಾ ಸಾರ್ತಾನೆ. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನ ನಿಮ್ಮಂತೆ ಪ್ರೀತಿಸಿ. ನಮ್ಮ ಅಕ್ಕಪಕ್ಕ ಜನರಿರ್ತಾರಲ್ಲ, ಅವರಿಗೆಲ್ಲ ನಾವು ನಮ್ಮ ಮನೆಯವರನ್ನ ನಾವು ಹೇಗೆ ಪ್ರೀತಿಸ್ತೀವೋ ಅದೇ ರೀತಿಯಾಗಿ ಪ್ರೀತಿಸ್ಬೇಕು ಅಂತ ಇವರು ಹೇಳ್ತಾರೆ. ಮಾನವ ಸೇವೆಯೇ ದೇವರ ಸೇವೆ. ಅಂದ್ರೆ ಮಾನವರ ಸೇವೆ ಬಿಟ್ಟು ನಾವು ದೇವರು ಅಂತ ಸೇವೆ ಮಾಡೋದಲ್ಲ.
ದೇವರನ್ನ ಎಷ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಬಡವರನ್ನ, ದೀನರನ್ನ, ದಲಿತರನ್ನ ನಾವು ಸೇವೆ ಮಾಡಬೇಕು. ಮಾನವರ ಸೇವೆಯೇ ದೇವರ ಸೇವೆ ಅಂತೇಳಿ ಇವರು ಸಾರ್ತಾರೆ. ಯೇಸು ಕಾಲವಾದ ಅನಂತರ ಅವರ ಬೋಧನೆಗಳನ್ನು ಅವರ 12 ಮಂದಿ, ಇದು ಇಂಪಾರ್ಟೆಂಟ್, 12 ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು. ಈ ಯೇಸು ಕ್ರಿಸ್ತರು ತೀರಿ ಹೋದ್ಮೇಲೆ ಅವರ 12 ಮಂದಿ ಶಿಷ್ಯರು ಏನು ಮಾಡ್ತಾರೆ, ಇವರ ಉಪದೇಶಗಳನ್ನು ಪ್ರಚಾರ ಮಾಡ್ತಾರೆ. ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು. ಇದೇ ವೇಳೆ ಕ್ರೈಸ್ತರು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾದರು. ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು. ಅಂದರೆ ಇವರು ಧರ್ಮವನ್ನು ಪ್ರಚಾರ ಮಾಡ್ತಾರಲ್ಲ, ಯಾವುದೇ ಒಂದು ಧರ್ಮ ನಾವು ಪ್ರಚಾರ ಮಾಡಿದಾಗ ಸಡನ್ಲಿ ಅದು ಏನೋ ಅದಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲ, ಬರ್ತಾ ಬರ್ತಾ ಒಪ್ಕೊತಾರೆ. ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾರೆ, ಫಸ್ಟಿಗೆ ಸಮಾಜದಲ್ಲಿ ಅವರು ಕೆಲವೊಂದಿಷ್ಟು ವಿರೋಧವನ್ನು ಎದುರಿಸ್ತಾರೆ. ಆಮೇಲೆ ಇದೇನಾಗುತ್ತೆ, ಈ ಕಾಲಗತಿಯಲ್ಲಿ ಅಂದರೆ ಹೋಗ್ತಾ ಹೋಗ್ತಾ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆಯನ್ನು ನೀಡುತ್ತೆ. ನಂತರ ಇಟಲಿಯ ರೋಮನ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು. ಇಟಲಿಯ ರೋಮನ್ ನಗರ, ಈ ಇಟಲಿಯಲ್ಲಿ ಬರುತ್ತೆ ರೋಮನ್ ಅನ್ನೋದು, ಇದು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯುತ್ತೆ ನೋಡಿ. ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು. ಪೋಪ್ ಇವರೇನಾಗ್ತಾರೆ, ಕ್ರೈಸ್ತರ ಪರಮ ಗುರುಗಳು. ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹರಡಿದರು. ಕಾಲಕ್ರಮೇಣ ರೋಮನ್ ಕ್ಯಾಥೋಲಿಕ್ ಚರ್ಚ್ ಪ್ರಮುಖ ಸಂಘಟನೆಯಾಗಿ ಬೆಳೆಯಿತು. ಆನಂತರ ಏನಾಗುತ್ತೆ, ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ ಏನಾಗುತ್ತೆ, ಒಂದು ಪ್ರಮುಖ ಸಂಘಟನೆಯಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಇಸ್ಲಾಂ ಧರ್ಮವನ್ನು ನೋಡೋಣ. ಇಸ್ಲಾಂ ಧರ್ಮ. ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರು ಹಾಗೂ ಕೊನೆಯ ಪ್ರವಾದಿ. ಇಸ್ಲಾಂ ಧರ್ಮದ ಸ್ಥಾಪಕರು ಹೌದು, ಹಾಗೆ ಅವರು ಏನಾಗಿರ್ತಾರೆ, ಕೊನೆಯ ಪ್ರವಾದಿ ಕೂಡ ಆಗಿರ್ತಾರೆ. ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸ್ತಾರೆ. ಇವರೇನು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸ್ತಾರಲ್ಲ, ಹಾಗಾಗಿ ಇಸ್ಲಾಂ ಧರ್ಮೀಯರು ಏನು ಮಾಡ್ತಾರೆ, ಮೆಕ್ಕಾ ನಗರಕ್ಕೆ ಭೇಟಿ ನೀಡಿದರೆ, ಅಂದರೆ ಅವರ ಜೀವನದಲ್ಲಿ ಒಮ್ಮೆ ಆದರೂ ಮೆಕ್ಕಾಕ್ಕೆ ಭೇಟಿ ನೀಡಿದ್ರೆ ಅವರ ಜನ್ಮ ಪಾವನ ಅಂತ ಅವರ ಧರ್ಮದಲ್ಲಿ ನಂಬಿಕೆ ಅದು. ಹಾಗಾಗಿ ಮೆಕ್ಕಾಕ್ಕೆ ಬಹಳಷ್ಟು ಜನ ಹೋಗ್ತಾರೆ ಇಸ್ಲಾಂ ಧರ್ಮೀಯರು. ಪೈಗಂಬರ ಎಂದರೆ ದೇವರ ಸಂದೇಶವನ್ನು ಸಾರುವವರು ಎಂದರ್ಥ. ನೋಡಿ, ಈ ಒಂದು ಪಾಯಿಂಟ್ ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ರು, ಹಿಂದೇನು ಎಕ್ಸಾಮ್ ನಡೆದಿದ್ದಾವಲ್ಲ ಅದರಲ್ಲಿ. ಪೈಗಂಬರ ಎಂದರೆ ಏನು ಅಂತ ಕೇಳಿದ್ರು. ಪೈಗಂಬರ ಎಂದರೆ ದೇವರ ಸಂದೇಶವನ್ನು ಸಾರುವವರು ಎಂದರ್ಥ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು, ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಏನಾಗಿರುತ್ತೆ, ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿರ್ತಾವಲ್ಲ, ಅವು ಏನಾಗಿರ್ತವೆ, ಒಗ್ಗಟ್ಟಾಗಿರಲ್ಲ. ಮೆಕ್ಕಾದಲ್ಲಿ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಮೆಕ್ಕಾದಲ್ಲಿ ಏನಾಗಿದೆ, ಕಾಬಾ ಮಂದಿರ ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿ ಇರುತ್ತೆ. ಅಂದರೆ ವಿಗ್ರಹವನ್ನು, ಈಗ ನಾವು ಶಿವ ಪಾರ್ವತಿ ಈ ಥರ ದೇವರನ್ನ, ಗಣೇಶ ಕೃಷ್ಣ ಅಂತೇಳಿ ಎಲ್ಲ ಪೂಜೆ ಮಾಡ್ತೀವಲ್ಲ, ವಿಗ್ರಹನ ಇಟ್ಟು, ಆ ಥರ ಪೂಜೆ ಅಲ್ಲಿ ಆಚರಣೆಯಲ್ಲಿ ಇರುತ್ತೆ. ಈ ಪ್ರವಾದಿ ಮಹಮ್ಮದರ ಜೀವನವನ್ನು ನೋಡೋಣ. ಈ ವಿಗ್ರಹ ಆರಾಧನೆಯನ್ನು ಇವರು ವಿರೋಧಿಸ್ತಾರೆ, ಪ್ರವಾದಿ ಮಹಮ್ಮದರು. ಇವ್ರ ಬಗ್ಗೆ ಮುಂದೆ ಬರುತ್ತೆ, ನೋಡೋಣ. ಮಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಆಗಿರ್ತಾರೆ. ಅವರು ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಳ್ತಾರೆ. ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗ್ತಾ ಇರ್ತಾರೆ. ಮುಂದೆ ಖದೀಜಾ, ಇವರು ಒಬ್ಬ ವಿಧವೆ ಆಗಿರ್ತಾರೆ. ಇವರನ್ನ ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಅಂದರೆ ಈ ಖದೀಜಾ ಇರ್ತಾರಲ್ಲ, ಇವರೇನು ಪ್ರವಾದಿ ಮಹಮ್ಮದರನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸ್ಕೊಳ್ತಾರೆ. ಮಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾಗ್ತಾರೆ ಖದೀಜಾ ಅವರು. ತಮ್ಮ 40ನೇ ವಯಸ್ಸಿನಲ್ಲಿ
ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು. ನೋಡಿ, ಹೀರಾ ಗುಹೆಯಲ್ಲಿ, ಇದು ತುಂಬ ಇಂಪಾರ್ಟೆಂಟು. ಈಗ ಗೌತಮ್ ಬುದ್ಧ ಎಲ್ಲಿ ಜ್ಞಾನೋದಯ ಪಡೆದ್ರು ಅಂತ ಕೇಳಿದಾಗ ಗಯಾ ನಗರದಲ್ಲಿ ಅಂತ ಕೇಳ್ತೀವಲ್ಲ, ಗಯಾದಲ್ಲಿ. ಹಾಗೆ ಇವರಿಗೆ ಹೀರಾ ಎಂಬ ಗುಹೆಯಲ್ಲಿ ಏನಾಗುತ್ತೆ, ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವನ ದೊರೆಯುತ್ತೆ. ಅಂದರೆ ಅಲ್ಲಿ ಒಂದು ಇಲ್ಲಿದೆ ನೋಡಿ, ಈ ಸಂದೇಶವನ್ನೊಳಗೊಂಡ ಗ್ರಂಥವೇ ಕುರಾನ್. ಇದು ಅರೇಬಿಕ್ ಭಾಷೆಯಲ್ಲಿ ಇದೆ. ಪ್ರವಾದಿತ್ವ ಅಂದ್ರೆ ಏನು ಅಂತ ಅಂದಾಗ, ಒಬ್ಬ ವ್ಯಕ್ತಿ ಬಂದು ಒಂದಿಷ್ಟು ಉಪದೇಶಗಳನ್ನು ನೀಡೋದು, ಈ ಥರ ಅವರಿಗೆ ಜ್ಞಾನೋದಯವಾಗುತ್ತೆ. ಅಲ್ಲಿ ಜ್ಞಾನೋದಯ ಅಂದರೆ ತಪ್ಪಾಗಲ್ಲ, ಹಾಗೆ ಆಗುತ್ತೆ ಅವರಿಗೆ. ಆಮೇಲೆ ಈ ಸಂದೇಶಗಳನ್ನು, ಇವರೇನು ಪ್ರವಾದಿತ್ವ ಕೊಟ್ಟಿರ್ತಾರಲ್ಲ ಸಂದೇಶಗಳನ್ನು, ಈ ಸಂದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥವನ್ನು ಕುರಾನ್ ಅಂತ ಕರೀತಾರೆ. ಈ ಕುರಾನೇ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾಗಿರುತ್ತೆ ನೋಡಿ. ಇಸ್ಲಾಂ ಪದದ ಅರ್ಥ ಶಾಂತಿ ಅಥವಾ ಶರಣಾಗತಿ ಅಂತ ಅರ್ಥ ಆಗುತ್ತೆ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು ಅಂದರ್ಥ. ನೋಡಿ, ಇಸ್ಲಾಂ ಅಂದರೆ ಶಾಂತಿ ಅಥವಾ ಶರಣಾಗತಿ, ಮುಸ್ಲಿಂ ಅಂದರೆ ದೇವರಿಗೆ ಶರಣಾದವರು ಎಂದರ್ಥ. ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಕಾಲಕ್ರಮೇಣ ಪ್ರವಾದಿಯರ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಸಹ ಬೆಳೆಯಿತು. ಅಂದರೆ ಈ ಧಾರ್ಮಿಕ ಆಚರಣೆಗಳಲ್ಲಿ ಕೆಲವೊಂದಿಷ್ಟು ಇವರು ವಿರೋಧ ವ್ಯಕ್ತಪಡಿಸ್ತಾರೆ. ಅಂದರೆ ಮೂರ್ತಿ ಪೂಜೆ ಮಾಡ್ತಾ ಇರ್ತಾರಲ್ಲ, ಅದನ್ನು ಇವರು ವಿರೋಧಿಸ್ತಾರೆ. ಹಾಗಾಗಿ ಅಲ್ಲೇನಾಗ್ತಾರೆ, ಅಲ್ಲಿರ್ತಕ್ಕಂಥ ಜನರು ವಿರೋಧಿ ಆಗ್ತಾರೆ ಇವರು. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಯಿತು. ಮೆಕ್ಕಾದಲ್ಲಿ ಅವ್ರ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತಲ್ಲ, ಹಾಗಾಗಿ ಇವ್ರು ಏನು ಮಾಡ್ತಾರೆ, ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗ್ತಾರೆ. ಇದು ಕೇಳ್ತಾರೆ, ಮೆಕ್ಕಾದಿಂದ ಮದೀನಾಕ್ಕೆ ಹೋಗಿರ್ತಕ್ಕಂಥ ಶಕೆನ ಹಿಜಿರಾ ಶಕೆ ಅಂತ ಕರೀತಾರೆ ನೋಡಿ. ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷವನ್ನು, ಈ ವರ್ಷದಿಂದಲೇ ಮುಸಲ್ಮಾನರು ಹಿಜಿರಾ ಶಕೆ ಆರಂಭವಾಯಿತು. ಇದು ಕೇಳಿದ್ರಿ, ಹಿಜಿರಾ ಶಕೆ ಯಾವಾಗ ಆರಂಭವಾಯಿತು ಅಂತ. ಮೆಕ್ಕಾದಿಂದ ಮದೀನಾಕ್ಕೆ ಹೋಗಿರ್ತಾರಲ್ಲ, ಆ ವರ್ಷದಿಂದಲೇ ಏನಾಗುತ್ತೆ, ಹಿಜಿರಾ ಶಕೆ ಆರಂಭವಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮದೀನಾದಲ್ಲಿ ಜನರು ಮಹಮ್ಮದರನ್ನು ಸ್ವಾಗತಿಸಿದರು. ಮುಂದೆ ಅವರು ಮೆಕ್ಕಾ ಜನರ ಮನಸ್ಸನ್ನು ಗೆದ್ದುಕೊಂಡ್ರು. ಮೆಕ್ಕಾದಿಂದ ಮದೀನಾಕ್ಕೆ ಬರ್ತಾರಲ್ಲ, ಮದೀನಾ ಜನ ಏನು ಮಾಡ್ತಾರೆ, ಇವರಿಗೆ ಆದರವಾಗಿ ಸ್ವಾಗತ ಮಾಡ್ತಾರೆ, ಅಂದರೆ ಬರಮಾಡ್ಕೊತಾರೆ. ನಂತರ ಈ ಮೆಕ್ಕಾದಲ್ಲಿ ಜನರೇನು ವಿರೋಧಿ ಹಾಕಿರ್ತಾರಲ್ಲ, ಅವರು ಸಹ ಇವ್ರನ್ನ ಏನು ಮಾಡ್ತಾರೆ, ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಮೆಕ್ಕಾ ಜನರು ಕೂಡ ಅವ್ರ ಮನಸ್ಸನ್ನು ಗೆದ್ದುಕೊಂಡರು. ಮದೀನಾದಲ್ಲಿದ್ದ ಕಾಬಾವನ್ನು ವಿಗ್ರಹಗಳಿಂದ ಮುಕ್ತಗೊಳಿಸಲಾಯಿತು. ಈ ಮದೀನಾದಲ್ಲಿ ಕಾಬಾದ ಒಂದು ಯಾತ್ರಾ ಕ್ಷೇತ್ರ ಇರ್ತಲ್ಲ, ಅಲ್ಲೇನಾಗುತ್ತೆ, ವಿಗ್ರಹ ಪೂಜೆ ಮಾಡ್ತಾ ಇರ್ತಾರಲ್ಲ, ಅದನ್ನು ಮುಕ್ತಗೊಳಿಸ್ತಾರೆ ಇವರು. ಅಲ್ಪ ಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸಿದವು. ಅಂದರೆ ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮ ಪಸರಿಸುತ್ತೆ. ಇಲ್ಲಿದೆ ನೋಡಿ ಕಾಬಾ, ಮುಸಲ್ಮಾನರ ಪವಿತ್ರ ಕ್ಷೇತ್ರ ಮೆಕ್ಕಾ. ಈ ಕಾಬಾ ಏನಾಗಿದೆ, ಮುಸಲ್ಮಾನರ ಪವಿತ್ರ ಕ್ಷೇತ್ರ. ಇದೆಲ್ಲಿದೆ ಅಂತ ಕೇಳಿದಾಗ ಮೆಕ್ಕಾದಲ್ಲಿದೆ. ಇಸ್ಲಾಮಿನ ಬೋಧನೆಗಳು: ದೇವನೊಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಆಮೇಲೆ ಪ್ರವಾದಿ ಮಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರಾಗಿದ್ದಾರೆ. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ಅಂದರೆ ನಿರಾಕಾರ ಸ್ವರೂಪಿ, ಆತನಿಗೆ ಯಾವುದೇ ಆಕಾರ ಇಲ್ಲ. ಈಗ ನಾವೇನು ಈಶ್ವರ ಆ ಥರ ಆಕಾರ ಇದೆ ಅಂತ ನಾವು ಪೂಜೆ ಮಾಡ್ತೀವಲ್ಲ, ಮೂರ್ತಿ ಇಟ್ಕೊಂಡು, ಆ ಥರ ಇಲ್ಲ. ಆತ ನಿರಾಕಾರ ಸ್ವರೂಪಿಯಾಗಿದ್ದಾನೆ. ಹಾಗೆಯೇ ದೇವನು ಒಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಅಂತೇಳಿ ಏನು ಮಾಡ್ತಾನೆ, ಪ್ರವಾದಿ ಮಹಮ್ಮದರು ಬೋಧನೆ ಮಾಡ್ತಾನೆ. ಹಾಗೆ ಪ್ರವಾದಿ ಮಹಮ್ಮದ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ಆಗಿದ್ದಾರೆ. ಅಂದರೆ ದೇವರು ಮತ್ತು ಜನರ ಮಧ್ಯೆ ಸಂದೇಶವಾಹಕರಾಗಿದ್ದಾರೆ ಅನ್ನೋದು ಇದರ ಅರ್ಥ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು.
ಪ್ರಾಮಾಣಿಕನಾಗಿರಬೇಕು ಅಂತ ಇವರು ಬೋಧನೆ ಮಾಡ್ತಾರೆ. ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು, ಆಮೇಲೆ ಬಡ್ಡಿ ವ್ಯವಹಾರ ಮಾಡಬಾರದು, ಶಿಶು ಹತ್ಯೆ ಸಲ್ಲದು, ಮದ್ಯಪಾನ, ಜೂಜು ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪ ಕೃತ್ಯಗಳಾಗಿವೆ. ನೋಡಿ, ಇಸ್ಲಾಂ ಪ್ರಕಾರ ಅತ್ಯಂತ ಪಾಪ ಕೃತ್ಯಗಳು ಏನೇನೋ ಅಂತ ಕೇಳಿದಾಗ, ಇಸ್ಲಾಂ ಧರ್ಮಕ್ಕೆ ಅನುಯಾಯಿಗಳಾಗಿರ್ತಾರಲ್ಲ ಅವರೇನು ಈ ವ್ಯಾಪಾರದಲ್ಲಿ ಮೋಸ ಮಾಡಬಾರ್ದು, ಆಮೇಲೆ ಬಡ್ಡಿ ವ್ಯವಹಾರ ಮಾಡಬಾರ್ದು, ಶಿಶು ಹತ್ಯೆ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೂಜು ಆಡಬಾರ್ದು. ಇವೆಲ್ಲವೂ ಸಹ ಇಸ್ಲಾಂ ಪ್ರಕಾರ ಏನಾಗಿರುತ್ತೆ, ಅತ್ಯಂತ ಪಾಪ ಕೃತ್ಯಗಳಾಗಿದ್ದಾವೆ ಅಂತ ಹೇಳಿದ್ದಾರೆ. ಅಂದರೆ ಇಸ್ಲಾಂ ಧರ್ಮದಲ್ಲಿ ಇದು ನಂಬಿಕೆ ಇದೆ. ನೆಕ್ಸ್ಟ್ ನೋಡೋಣ, ಇಸ್ಲಾಂ ಧರ್ಮದ ಆಚರಣೆಗಳು. ಇಸ್ಲಾಂ ಧರ್ಮದಲ್ಲಿ 5 ಪ್ರಮುಖ ಆಚರಣೆಗಳಿದ್ದಾವೆ. ಇವು ಕೇಳಿದ್ರು ನೋಡಿ ಹಿಂದೆ ಎಕ್ಸಾಮಲ್ಲಿ. ಅಂದರೆ ಕಲಿಮಾ ಅಂದರೆ ಏನು, ನಮಾಜ್ ಅಂದ್ರೇನು, ಈ ಥರ ಹೊಂದಿಸಿ ಬರೆಯೋ ಥರ ಕೊಟ್ಟಿದ್ರು ನೋಡಿ. ಇಲ್ಲ ಹಿಂಗೆ ಹೇಳಿಕೆ ರೂಪದಲ್ಲಿ ಕೊಟ್ಟು ಸರಿಯಾದ ಎಷ್ಟು ಅಂತಲೂ ಕೇಳ್ತಾರೆ. ಕಲಿಮಾ ಅಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದರು ಅವರ ಪ್ರವಾದಿಗಳು ಆಗಿದ್ದಾರೆ ಅನ್ನೋದು ಅರ್ಥ ಕಲಿಮಾ ಅಂದರೆ. ನಮಾಜ್ ಅಂದರೆ ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸೋದು. ರೋಜಾ ಅಂದರೆ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಮಾಡೋದು. ಜಕಾತ್ ಅಂದರೆ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನವಾಗಿ ನೀಡಬೇಕು, ಜಕಾತ್ ಅನ್ನೋದು. ಹಜ್ ಅಂದರೆ ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳೋದು. ಇವಿಷ್ಟು 5 ಧಾರ್ಮಿಕ ಆಚರಣೆಗಳನ್ನು ಇವರಲ್ಲಿ ಇದೆ. ಈ 5 ಆಚರಣೆಗಳನ್ನು ಇಸ್ಲಾಂನ ಆಧಾರ ಸ್ತಂಭಗಳೆಂದು ಕರೆಯಲಾಗಿದೆ. ನೋಡಿ, GPST ಯಾರಿಗೆ ಕೇಳ್ಬೋದು, ಇಸ್ಲಾಂನ ಆಧಾರ ಸ್ತಂಭಗಳು ಯಾವುವು ಅಂತ ಕೇಳಬಹುದು ನೋಡಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇಸ್ಲಾಂನ ಆಧಾರ ಸ್ತಂಭಗಳನ್ನು ವಿವರಿಸಿ ಅಂತ GPST ಯಾರಿಗೆ ಕೊಡಬಹುದು. ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಆಧಾರ ಸ್ತಂಭಗಳಂದ್ರೆ ಯಾವುವು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಬೇರೆ ಯಾವಲ್ಲ, ಅವರ 5 ಧಾರ್ಮಿಕ ಆಚರಣೆಗಳೇನಿದ್ದಾವಲ್ಲ ಅವನ್ನೇ ಇಸ್ಲಾಂನ ಆಧಾರ ಸ್ತಂಭಗಳು ಅಂತ ಕರೀತಾರೆ. ನೆಕ್ಸ್ಟ್, ಸಾಮ್ರಾಜ್ಯ ವಿಸ್ತರಣೆ. ಮಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ಖಲೀಫರು ಯಾರು? ಮಹಮ್ಮದನ ಉತ್ತರಾಧಿಕಾರಿಗಳಾಗಿದ್ದಾರೆ. ಕಾಲಕ್ರಮದಲ್ಲಿ ಖಲೀಫರು ಯುದ್ಧಗಳನ್ನು ಹೂಡಿ ವಿಜಯಗಳಿಸುತ್ತಾ ವಿಶಾಲವಾದ ಭೂಪ್ರದೇಶಗಳನ್ನು ಗೆಲ್ಲುವ ಮೂಲಕ ಸಾಮ್ರಾಜ್ಯವನ್ನು ಕಟ್ಟಿದರು. ಅಂದರೆ ಇವರು ಬರೀ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ರು. ಬಟ್ ಖಲೀಫರು ಬರ್ತಾ ಏನು ಮಾಡ್ತಾರೆ, ಯುದ್ಧಗಳನ್ನು ಮಾಡಿ ವಿಜಯವನ್ನು ಸಾಧಿಸಿ ವಿಶಾಲವಾದ ಭೂಪ್ರದೇಶಗಳನ್ನು ಗೆಲ್ಲುವ ಮೂಲಕ ಇವರೇನು ಮಾಡ್ತಾರೆ, ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಂನ ಅನುಯಾಯಿಗಳ ಸಂಖ್ಯೆ ಕೂಡ ಹೆಚ್ಚುತ್ತೆ. ಆಮೇಲೆ ಸಾಮ್ರಾಜ್ಯ ವಿಸ್ತರಣೆ ಭಾಗವಾಗಿ ಅರಬ್ಬರು ಭಾರತದ ಮೇಲೂ ದಂಡೆತ್ತಿ ಬಂದು ಸಿಂಧ್ ಪ್ರದೇಶವನ್ನು ವಶಪಡಿಸಿಕೊಂಡರಲ್ಲದೆ ಅಲ್ಲಿ ಇಸ್ಲಾಂ ತತ್ವವನ್ನು ಹರಡಿದರು. ನೋಡಿ, ಭಾರತದ ಮೇಲೆ ಈ ಅರಬ್ಬರು ದಂಡೆತ್ತಿ ಬರ್ತಾರಲ್ಲ, ಬಂದು ಅಲ್ಲಿ ಯಾವ ಪ್ರಾಂತ್ಯವನ್ನು ಗೆದ್ದುಕೊಂಡ್ರು ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಿಂಧ್ ಪ್ರಾಂತ್ಯವನ್ನು ಗೆದ್ದುಕೊಂಡು ಅಲ್ಲಿ ಇಸ್ಲಾಂ ಧರ್ಮವನ್ನು ಹರಡುತ್ತಾರೆ ಇವರು, ಅಂದರೆ ಪ್ರಚಾರ ಪಡಿಸ್ತಾರೆ. ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದರು. ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿ ಹಲವಾರು ದಂಡಯಾತ್ರೆಗಳನ್ನು ನಡೆಸಿದರು. ಇದು ಕೇಳಿದ್ರು. ಟರ್ಕರು ಭಾರತಕ್ಕೆ ಯಾವ ರೀತಿಯಾಗಿ ಪ್ರವೇಶ ಪಡೆದ್ರು ಅಂತ ಕೇಳಿದ್ರು ನೋಡಿ ಎಕ್ಸಾಮಲ್ಲಿ. ಅಫ್ಘಾನಿಸ್ತಾನದ ಮೂಲಕ ಇವರೇನು ಮಾಡ್ತಾರೆ, ಭಾರತವನ್ನು ಪ್ರವೇಶಿಸ್ತಾರೆ. ಇವುಗಳ ಪರಿಣಾಮವಾಗಿ ಭಾರತದಲ್ಲಿ ದೆಹಲಿಯ ಸುಲ್ತಾನರ ಆಳ್ವಿಕೆ ನೆಲೆಯೂರುತ್ತೆ. ಈ ಟರ್ಕರು ಬಂದು ಏನು ಮಾಡ್ತಾರೆ, ದೆಹಲಿ ಸುಲ್ತಾನರಾಗಿ ಆಳ್ವಿಕೆಯನ್ನು ಮಾಡ್ತಾರೆ ಭಾರತದಲ್ಲಿ. ಅಫ್ಘಾನಿಸ್ತಾನದ ಬೋಲಾನ್ ಪಾಸ್ ಕಣಿವೆ ಅಂತ ಬರುತ್ತೆ, ಅಲ್ಲಿಂದ ಭಾರತಕ್ಕೆ ಎಂಟ್ರಿ ಆಗ್ತಾರೆ ನೋಡಿ ಇವರು. ಅರಬ್ಬರ ಕೊಡುಗೆಯನ್ನು ನೋಡೋಣ. ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ಇದು ಇಂಪಾರ್ಟೆಂಟ್. ಅವರ ಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದಾಗಿತ್ತು ಅಂದರೆ ಬಾಗ್ದಾದ್. ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮನ ರುಬಾಯತ್ ಮತ್ತು ಫಿರ್ದೂಸಿಯ
ಘಾನಾಮ ಇವು ಪರ್ಷಿಯನ್ ಭಾಷೆ ಶ್ರೇಷ್ಠ ಕೃತಿಗಳಾಗಿದ್ದಾವೆ ನೋಡಿ ಯಾವ್ಯಾವ ಅಂತ ನೆನಪಲ್ಲಿ ಇಟ್ಕೊಳ್ರಿ. ಅರೇಬಿಯನ್ ನೈಟ್ಸ್, ಒಂದು ನಿಮಿಷ. ಅರೇಬಿಯನ್ ನೈಟ್ಸ್, ಆಮೇಲೆ ರುಬಾಯತ್ ಬರೆದವ್ರು ಯಾರು? ಉಮರ್ ಖಯ್ಯಾಮ್. ಕೇಳ್ತಾರೆ ರುಬಾಯತ್ ಬರೆದವ್ರು ಯಾರು, ರುಬಾಯತ್ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಉಮರ್ ಖಯ್ಯಾಮ್ ನೋಡಿ ರಚಿಸಿದವರು. ರುಬಾಯತ್ ಮತ್ತು ಫಿರ್ದೂಸಿಯ ಶಾನಾಮ್ ಅಂತ ಬರುತ್ತೆ. ಶಾನಾಮ್ ಇದೇನಾಗಿದೆ? ಫಿರ್ದೂಸಿಯವರ ಕೃತಿ. ಇವುಗಳೆಲ್ಲ ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳಾಗಿದ್ದಾವೆ ನೋಡಿ, ಪರ್ಷಿಯನ್ ಭಾಷೆಯಲ್ಲಿದ್ದಾವೆ. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ನೀಡ್ತಾರೆ. ಭಾರತೀಯರಿಂದ ಶೂನ್ಯವು ಸೇರಿದಂತೆ ಅಂಕೆಗಳ ಬಳಕೆ ಅರಿತುಕೊಂಡರು ನೋಡಿ. ಭಾರತೀಯರಿಂದಲೇ ಇವರೇನು ಮಾಡ್ತಾರೆ? ಶೂನ್ಯ ಅಂದರೆ ಜೀರೋವನ್ನು ಯಾವ ರೀತಿಯಾಗಿ ಸೇರಿಸ್ಬೇಕು, ಆಮೇಲೆ ಅಂಕೆಗಳ ಬಳಕೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಭಾರತೀಯರಿಂದನೇ ಇವರು ಕಲಿತಾರೆ. ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಸಹ ಇವರು ತಲುಪಿಸ್ತಾರೆ. ಅರಬ್ಬರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು. ಆಮೇಲೆ ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರುಸಲಂ ಮುಂತಾದ ಕಡೆ ಅವರ ಭವ್ಯ ಮಸೀದಿಗಳು ನಿರ್ಮಾಣವಾಗ್ತವೆ. ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ. ಇದು ಇಂಪಾರ್ಟೆಂಟ್. ಅರಬ್ಬರ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಯಾವುದು ಅಂತ ಕೇಳ್ತಾರೆ. ಯುನಾನಿ ಪದ್ಧತಿಯನ್ನು ಇವರು ವೈದ್ಯ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಇದು ಅರಬ್ಬರ ಕೊಡುಗೆಯಾಗಿದೆ ನೋಡಿ. ಧರ್ಮದ ಯುದ್ಧಗಳ ಬಗ್ಗೆ ನೋಡೋಣ. ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೈನ್ ಹಾಗೂ ಅದರ ರಾಜಧಾನಿ ಜೆರುಸಲಂ ಪವಿತ್ರ ಭೂಮಿಯಾಗಿತ್ತು ನೋಡಿ. ಯಹೂದಿ, ಕ್ರೈಸ್ತರು ಮತ್ತು ಮುಸಲ್ಮಾನ ಈ ಮೂರು ಧರ್ಮಗಳಿಗೆ ಪ್ಯಾಲೆಸ್ತೈನ್ ಮತ್ತು ಅದರ ರಾಜಧಾನಿ ಯಾವುದಾಗಿರುತ್ತೆ? ಜೆರುಸಲಂ. ಇದು ಪವಿತ್ರ ಭೂಮಿಯಾಗಿರುತ್ತೆ. ಇದನ್ನು ವಶಪಡಿಸಿಕೊಳ್ಳುವುದಕ್ಕೆ ಕ್ರೈಸ್ತರು ಮತ್ತು ಮುಸಲ್ಮಾನರು 9 ಬಾರಿ ಯುದ್ಧವನ್ನು ಮಾಡುತ್ತಾರೆ. ಎಷ್ಟು ಬಾರಿ? 9 ಬಾರಿ. 9 ಬಾರಿ ಯುದ್ಧವನ್ನು ಮಾಡ್ತಾರೆ. ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಯುದ್ಧಗಳು ಅಂದರೆ ಕ್ರೂಸೇಡ್ಸ್ ಅಂತ ಕರೀತಾರೆ. ಕ್ರೂಸೇಡ್ಸ್ ಯುದ್ಧಗಳು ಯಾರ್ಯಾರ ಮಧ್ಯೆ ನಡೀತು ಅಂತ ಕೇಳಬಹುದು. ಕ್ರೈಸ್ತರು ಮತ್ತು ಮುಸಲ್ಮಾನರ ಮಧ್ಯೆ ನಡೀತೆ. ಎಷ್ಟು ಬಾರಿ ನಡೀತೆ? 9 ಬಾರಿ ನಡೆಯುತ್ತೆ ನೋಡಿ. ನೆನಪಲ್ಲಿ ಇಟ್ಕೊಳ್ರಿ ಇದನ್ನ. ಯುದ್ಧಗಳ ಕಾರಣ: ಪ್ಯಾಲೆಸ್ತೈನ್ ಆಟೋಮನ್ ಟರ್ಕರ ವಶದಲ್ಲಿದ್ದರು. ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು. ಇದೇನು ಪ್ಯಾಲೆಸ್ತೈನ್ ಐತಲ್ಲ, ಈ ಪ್ಯಾಲೆಸ್ತೈನು ಆಟೋಮನ್ ಟರ್ಕರ ವಶದಲ್ಲಿ ಇರುತ್ತೆ. ಇದ್ರೂ ಸಹ ಕ್ರೈಸ್ತರು ಏನು ಮಾಡ್ತಾರೆ? ಅಲ್ಲಿ ಜಸ್ಟ್ ಯಾತ್ರಿಕರಾಗಿ ಹೋಗಿ ಬರ್ತಾ ಇರ್ತಾರೆ. ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದರು. ಈ ಟರ್ಕರ್ ಏನು ಮಾಡ್ತಾರೆ? ಜೆರುಸಲಂ ಯಾತ್ರಿಗಳಿಗೆ ಇಲ್ಲಿ ಬರೋದು ನಿಷೇಧ ಅಂತ ಘೋಷಿಸ್ಬಿಡ್ತಾರೆ. ಇದೇನಾಗುತ್ತೆ? ಯುದ್ಧಕ್ಕೆ ಮೂಲ ಕಾರಣವಾಗುತ್ತೆ. ಈ ಥರ ಕೇಳಬಹುದು. ಕ್ರೂಸೈಡ್ಸ್ ಯುದ್ಧಕ್ಕೆ ಮೂಲ ಕಾರಣ ಏನು ಬರೀರಿ ಅಂತ ಕೊಡ್ತಾರೆ GPSTRಗೆ. ಆವಾಗ ಇದು ಬರಿಬೇಕು ನೋಡಿ. ಮೊದಲನೇ ಯುದ್ಧದಲ್ಲಿ ಸುಮಾರು 40,000 ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲಿಗೆ ಜೆರುಸಲಂನತ್ತ ಮುನ್ನುಗ್ಗಿ ಅದನ್ನು ವಶಪಡಿಸಿಕೊಂಡ್ರು. ಅಂದರೆ ಮೊದಲನೇ ಯುದ್ಧದಲ್ಲಿ ಏನು ಮಾಡ್ತಾರೆ? ಕ್ರೈಸ್ತರು ಜಯಗಳಿಸ್ತಾರೆ. 40,000 ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲಿ ಅಂದ್ರೆ ನಡ್ಕೊಂತಾನೆ ಹೋಗ್ತಾರಂತೆ ಜೆರುಸಲಂನತ್ತ. ಹೋಗಿ ವಶಪಡಿಸ್ಕೊತಾರೆ. ಆದರೆ ಮುಂದಿನ ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂತಹ ಜಯ ಸಾಧಿಸಲಿಲ್ಲ. ಅಂದರೆ ಟೋಟಲಿ 9 ಬಾರಿ ಯುದ್ಧ ನಡೆಯುತ್ತೆ. ಫಸ್ಟ್ ಟೈಮ್ ಅಷ್ಟೇ ಕ್ರೈಸ್ತರು ಗೆಲ್ತಾರೆ. ಆಮೇಲೆ ಇವರೇನು ಅಷ್ಟು ಹೇಳ್ಕೊಳ್ಳೋಂಥ ಸಾಧನೆಯನ್ನು ಮಾಡೋದಿಲ್ಲ. ದುರಂತಮಯವಾಗಿದ್ದ 4ನೇ ಕ್ರೂಸೇಡ್ಸ್ನಲ್ಲಿ ಯುರೋಪಿನ ಸುಮಾರು 50,000 ಮಂದಿ ಭಾಗವಹಿಸಿದ್ದರು ನೋಡಿ. 4ನೇ ಯುದ್ಧದಲ್ಲಿ 50,000 ಮಂದಿ ಭಾಗವಹಿಸ್ತಾರೆ. ಆದರೆ ಕೆಲವರು ದಾರಿಯಲ್ಲಿಯೇ ಬಳಲಿಕೆಯಿಂದ ಅಸುನೀಗಿದರು. ಶತ್ರುಗಳು ಬಂಧಿತರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು. ಅಂದರೆ ನಡ್ಕೊತಾನೆ ಹೋಗ್ತಾರಲ್ಲ, ಹೋಗೋ ಟೈಮಲ್ಲಿ ಕೆಲವೊಂದಿಷ್ಟು ಜನ ಸುಸ್ತಾಗಿ ದಾರಿಯಲ್ಲೇ ಅಂದರೆ ತೀರೋಗ್ತಾರೆ, ಪ್ರಾಣವನ್ನು ಬಿಡ್ತಾರೆ. ಆದರೆ ಉಳಿದಿರ್ತಕ್ಕಂಥ ಜನರನ್ನು ಏನು ಮಾಡ್ತಾರೆ? ಯುರೋಪಿಯನ್ನರು ತಮ್ಮ ವಶಕ್ಕೆ ಪಡೆದು ಅವರನ್ನು ಗುಲಾಮರನ್ನಾಗಿ ಮಾಡ್ಕೊತಾರೆ. ಈ ಯುದ್ಧದ ಪರಿಣಾಮ ಏನಾಯಿತು ಅಂದಾಗ
ಒಟ್ಟಿನಲ್ಲಿ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕ್ರೈಸ್ತರು ವಿಫಲರಾಗ್ತಾರೆ. ಆಮೇಲೆ ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಹಾಗೂ ವ್ಯಾಪಾರ ಸಂಬಂಧಗಳು ವೃದ್ಧಿಯಾಗ್ತವೆ. ಇದು ಇಂಪಾರ್ಟೆಂಟ್. ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಹಾಗೂ ವ್ಯಾಪಾರ ಸಂಬಂಧಗಳೇನಾಗ್ತವೆ, ವೃದ್ಧಿಯಾಗ್ತವೆ. ನೆಕ್ಸ್ಟ್ ಯಾರು ಬರ್ತಾರೆ, ಮಂಗೋಲರು ಬರ್ತಾರೆ ನೋಡಿ. ಮಂಗೋಲಿಯಾ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡು. ಮಂಗೋಲಿಯಾ ಏನಾಗಿರುತ್ತೆ, ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡಾಗಿರುತ್ತೆ. ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು ಆಗಿದ್ದಾರೆ. ಪಶುಪಾಲನೆ ಅವರ ಮುಖ್ಯ ವೃತ್ತಿಯಾಗಿರುತ್ತೆ. ಮಂಗೋಲರ ಮುಖ್ಯ ವೃತ್ತಿ ಏನು ಅಂತಂದಾಗ ಮಂಗೋಲರ ಮುಖ್ಯ ವೃತ್ತಿ ಪಶುಪಾಲನೆಯಾಗಿರುತ್ತೆ. ಇವರು ನಮ್ಮ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರಲ್ಲ, ಅದು ಈ ವಂಶಸ್ಥರೇ ನೋಡಿ. ಮೊಘಲ್ ಅಂದರೆ ಮಂಗೋಲರು ಎಂದರ್ಥ. ಈ ಹಿಂದೆ ಪಾಠಗಳಲ್ಲಿ ನಾವು ಓದಿದ್ವಿ ನೋಡಿ. ಚೆಂಗಿಸ್ ಖಾನ್ ಬರ್ತಾರೆ. ಮಂಗೋಲರನ್ನ ಚೆಂಗಿಸ್ ಖಾನ್ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದ್ದನು. ಆದರೆ ಈತನು ಮಾಡಿರುವ ಅಮಾನುಷ ಕೃತ್ಯಗಳು ಇತಿಹಾಸವನ್ನು ಓದುವರ ಮೈ ನಡುಗಿಸುವಂತಹವು. ಅಂದರೆ ಈತೇನು ಮಾಡ್ತಾನೆ, ತುಂಬ ಕ್ರೂರಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ನೆಕ್ಸ್ಟ್ ಕುಬ್ಲಾಯ್ ಖಾನ್ ಬರ್ತಾನೆ. ಕುಬ್ಲಾಯ್ ಖಾನ್ ಚೆಂಗಿಸ್ ಖಾನನ ಮೊಮ್ಮಗ. ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮೆರೆದನು. ಅಂದರೆ ಚೀನಾ ದೇಶದ ಚಕ್ರವರ್ತಿಯಾಗಿ ಮೆರಿತಾನೆ. ಉತ್ತಮ ಆಡಳಿತಗಾರ, ದಯಾಳು ಸಾಮ್ರಾಟ ಆಗಿರ್ತಾನೆ ನೋಡಿ. ಅಂತ ಕ್ರೂರ ತಾತನಿಗೆ ಈ ದಯಾಳು ಮೊಮ್ಮಗ ಇರ್ತಾನೆ ನೋಡಿ, ಎಷ್ಟು ವಿಪರ್ಯಾಸ. ಇವನು ಅನೇಕ ಜನಪರ ಕಾಮಗಾರಿಗಳನ್ನು ಕೈಗೊಳ್ತಾನೆ. ಆಮೇಲೆ ಕ್ಷಾಮಗಳನ್ನು ತಲೆದೋರಿದಾಗ ಹಸಿದವರಿಗೆ ಅನ್ನದಾನ ಮಾಡಿದನು. ಕಲೆ ಮತ್ತು ವಿದ್ವಾಂಸರಿಗೆ ಈತ ಏನು ಮಾಡ್ತಾನೆ, ಪ್ರೋತ್ಸಾಹವನ್ನು ನೀಡ್ತಾನೆ ಕುಬ್ಲಾಯ್ ಖಾನ್ ನೋಡಿ. ಮೂರ್ತಿ ಕೆತ್ತನೆಯಲ್ಲೇ ಈತ ಕ್ರೂರಿ ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ ನೋಡಿ. ಕಣ್ಣು ಯಾವ ಥರ ಕ್ರೂರವಾಗಿ ತೋರಿಸಿದ್ದಾರೆ. ಕುಬ್ಲಾಯ್ ಖಾನ್ ಈತ ಈ ಚೆಂಗಿಸ್ ಖಾನನ ಮೊಮ್ಮಗ. ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬ್ಲಾಯ್ ಖಾನನ ಮೇಲೆ ಪ್ರಭಾವ ಬೀರಿದವು. ಈತನು ಬೌದ್ಧ ಮತಕ್ಕೆ ಪರಿವರ್ತನೆಗೊಂಡನು. ಕುಬ್ಲಾಯ್ ಖಾನ್ ಏನು ಮಾಡ್ತಾನೆ, ಬೌದ್ಧ ಮತಕ್ಕೆ ಪರಿವರ್ತನೆಗೊಳ್ತಾನೆ. ಅಂದರೆ ಬೌದ್ಧ ಮತದ ಅನುಯಾಯಿ ಆಗ್ತಾನೆ. ಓಕೆ. ಉತ್ತಮರ ಸಂಪರ್ಕದಿಂದ ಪರಿವರ್ತನೆ ಸಾಧ್ಯ ಎಂಬುದಕ್ಕೆ ಕುಬ್ಲಾಯ್ ಖಾನ್ ಒಳ್ಳೆಯ ನಿದರ್ಶನ. ಓಕೆ, ನಿಜ ಇದು. ನೆಕ್ಸ್ಟ್ ತೈಮೂರ್ ಬರ್ತಾರೆ. ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ತೈಮೂರ್ ಮತ್ತೊಮ್ಮೆ ಕಟ್ಟಿಸಿದನು. ಅಂದರೆ ಕುಬ್ಲಾಯ್ ಖಾನ್ ಸ್ವಲ್ಪ ದಯಾಳು ಆಗಿರ್ತಾನಲ್ಲ, ಯಾರೇ ಆಗಲಿ ದಯಾಳು ರಾಜ್ಯ ಇದ್ದಾನಂತಂದಮೇಲೆ ಅವ್ರ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಾರೆ. ಯಾರು ದಯಾಳು ಇದ್ದಾನಂತ ಬಿಡಂಗಿಲ್ಲ. ಈಗ ನೋಡಿ, ಆಡು ಮಾತಿನಲ್ಲೇ ಹೇಳ್ತೀವಲ್ಲ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ 108 ಕಲ್ಲು ಅಂತ. ಒಂದು ಕುರಿ ಹಳ್ಳಕ್ಕೆ ಬಿದ್ದದ ಅಂತೇಳಿ ಯಾರೋ ಬಂದು ಮೇಲೆ ಎತ್ತಂಗಿಲ್ಲ. ಇನ್ನು ನಾನು ಒಂದು ಕಲ್ಲು ಒಗದು ನೋಡಮ್ಮ ಅಂತ ನೋಡೋರೇ ಭಾಳ ಜನ ಇರ್ತಾರೆ. ಕೈ ಹಿಡಿದ ಮೇಲೆ ಎತ್ತಂಗಿಲ್ಲ. ಅದೇ ರೀತಿಯಾಗಿ ಏನಾಗಿರುತ್ತೆ, ಸಾಮ್ರಾಜ್ಯ ಅವನತಿ ಎತ್ತ ಹೋಗಿರುತ್ತಲ್ಲ, ಈ ತೈಮೂರ್ ಏನು ಮಾಡ್ತಾನೆ, ಮತ್ತೆ ಈ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಪರ್ಷಿಯಾ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ್ ಹಾಗೂ ರಷ್ಯಾದ ಅನೇಕ ಭಾಗಗಳನ್ನು ಈತ ಆಕ್ರಮಣವನ್ನು ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಭಾರತವನ್ನು ಆಕ್ರಮಣ ಮಾಡಿ ಮೊಘಲ್ ಅಂದರೆ ಮಂಗೋಲ್ ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವನು. ಬಾಬರ್ ಈ ಮಂಗೋಲ ಸಂತತಿಯವನೇ ಆಗಿರ್ತಾನೆ ನೋಡಿ. ನೆಕ್ಸ್ಟ್ ಆಟೋಮನ್ ಟರ್ಕರು ಬರ್ತಾರೆ. ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಆಗಿರುತ್ತೆ. ಆಟೋಮನ್ ಟರ್ಕರು ಏನಾಗಿರ್ತಾರೆ, ಇವರು ಅಲೆಮಾರಿ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ಇವರು ಮೂಲತಃ ಏಷ್ಯಾದ ತುರ್ಕಿಸ್ತಾನದವರು. ಅಂದರೆ ಈಗ ತುರ್ಕ್ಮೆನಿಸ್ತಾನ ಐತಲ್ಲ ಪ್ರೆಸೆಂಟು, ಆ ದೇಶದವರು ಈ ಆಟೋಮನ್ ಟರ್ಕರು. ಇವರು ಇಸ್ಲಾಂ ಅನುಯಾಯಿಗಳಾಗಿರ್ತಾರೆ. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ನೋಡಿ. ಅಲ್ಲಿ ಸುತ್ತಮುತ್ತ ಸಣ್ಣ ಪುಟ್ಟ ಸಾಮ್ರಾಜ್ಯ ಇರ್ತಾವಲ್ಲ, ಅವುಗಳನ್ನೆಲ್ಲ ವಶಪಡಿಸಿಕೊಂಡು ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಇವರು ಕಟ್ತಾರೆ. ಆಟೋಮನ್ ಟರ್ಕರು ಭಾರತದ ಮೇಲೆ ಆಕ್ರಮಣವನ್ನು ನಡೆಸಿದರು.
ಫಸ್ಟಿಗೆ ಏನು ಮಾಡ್ತಾರೆ, ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊತಾರೆ. ಬಲಿಷ್ಠ ಆಗ್ತಾ ಆಗ್ತಾ ಏನು ಮಾಡ್ತಾರೆ, ದೊಡ್ಡ ಸಾಮ್ರಾಜ್ಯಕ್ಕೆ ಕೈ ಹಾಕ್ತಾರೆ. ಎಲ್ಲರದ್ದು ಇದು ಗುಣ ಸ್ವಭಾವನೆ ಅಲ್ಲ. ಭಾರತದ ಮೇಲೆ ಸಹ ಇವ್ರೇನು ಮಾಡ್ತಾರೆ, ಆಕ್ರಮಣವನ್ನು ಮಾಡ್ತಾರೆ. ನೋಡಿ, ಪ್ರತಿಯೊಂದು ಪಾಠದಲ್ಲಿ ನಿಮಗೆ ಇದು ತಿಳಿದಿರಲಿ ಅಂತ ಕೊಡ್ತಾರೆ. ಇದನ್ನು ನೀವು ಮಸ್ಟ್ ಅಂಡ್ ಶುಡ್ ನೋಡಲೇಬೇಕು, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದು. ಬೆತ್ಲೆಹೇಮ್ ಜೆರುಸಲಂನ ಸಮೀಪದ ಒಂದು ಚಿಕ್ಕ ಪಟ್ಟಣ. ಇದು ಇಂದಿನ ಇಸ್ರೇಲ್ನ ಜೂಡಿಯಾ ಎಂಬ ಪ್ರದೇಶದಲ್ಲಿದೆ. ಈ ಪ್ರೆಸೆಂಟ್ ಎಲ್ಲಿದೆ ಇದು? ಇಸ್ರೇಲ್ನ ಜೂಡಿಯಾ ಎಂಬ ಪ್ರದೇಶದಲ್ಲಿದೆ. ಯೇಸುವು ಯಹೂದಿ ಅಂದರೆ ಹಿಬ್ರು ಸಂತತಿಯವ. ಯೇಸು ಏನಾಗಿದ್ದಾನೆ? ಯಹೂದಿ ಸಂತತಿಯವರು. ಯಹೂದಿ ಅಂದರೆ ಹಿಬ್ರು ಅಂತ ಅರ್ಥ. ಅದಷ್ಟೇ ಕೊಟ್ಟಿದ್ದಾರೆ, ಯಾಕೋ ಇನ್ನೂ ಕೊಟ್ಟಿಲ್ಲ. ಓಕೆ, ಇರಲಿ, ನೋಡೋಣ. ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಒಂದು ನಿಮಿಷ. ಮಹಮ್ಮದ್ ಪೈಗಂಬರರ ಜನಿಸಿದ ಸ್ಥಳ ಯಾವುದು? ಮೆಕ್ಕಾ. ಕುಬ್ಲಾಯ್ ಖಾನನ ಮೊಮ್ಮಗ ಯಾರು? ಕುಬ್ಲಾಯ್ ಖಾನನ ಮೊಮ್ಮಗ ತೈಮೂರ್. ನೆಕ್ಸ್ಟ್, ಟರ್ಕರ ಮೂಲ ಸ್ಥಾನ ತುರ್ಕಿಸ್ತಾನ. ಈಗ ಪ್ರೆಸೆಂಟ್ ತುರ್ಕ್ಮೆನಿಸ್ತಾನ್. ಓಕೆ, ಇದಿಷ್ಟು ಹೊಂದಿಸಿ ಬರೆಯಿರಿ ಆಯಿತು. ಬಿಟ್ಟ ಸ್ಥಳ ಆಯಿತು. ನೆಕ್ಸ್ಟ್ ಮಧ್ಯಯುಗದ ಯುರೋಪ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವಾಗ ಟೈಮ್ ಆಯಿತು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಅವರು ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದಿಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಇದೇ ಥರ ನಾನು ಕ್ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಈ 7th ಬರುತ್ತಲ್ಲ, 7th ಫಸ್ಟ್ ಭಾಗದಲ್ಲಿ ಹಿಸ್ಟ್ರಿ ಅಷ್ಟೇ ಎಷ್ಟು ಬರುತ್ತಲ್ಲ ಅದಿಷ್ಟು ಒಂದು ಕಡೆ ಮಾಡೋದು. ಆಮೇಲೆ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಎಷ್ಟು ಪಾಠಗಳಿದ್ದಾವೆ ನೋಡೋಣ. ಓಕೆ, ಇಲ್ಲಿದೆ ಅಲ್ಲ. ಇವೆಲ್ಲ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಕ್ಲಾಸ್ಗಳಿದ್ದಾವೆ. ಇದೇನು ಮಧ್ಯಯುಗದ ಯುರೋಪು, ಆಮೇಲೆ ಭಾರತಕ್ಕೆ ಐರೋಪ್ಯರ ಆಗಮನ, ಆಮೇಲೆ 18ನೇ ಶತಮಾನದ ಭಾರತ, ಆಮೇಲೆ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ, ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಮೈಸೂರು ಮತ್ತು ಇತರ ಸಂಸ್ಥಾನಗಳು, ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ, ಇವೆಲ್ಲವೂ ಮಾಡ್ತೀನಿ. ಇವೆಲ್ಲ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟಾಗಿ ಪೌರನೀತಿಗೆ ಹೋಗಂಗಿಲ್ಲ. 7th ಸೆಕೆಂಡ್ ಭಾಗ ಬರುತ್ತಲ್ಲ, ಸೆಕೆಂಡ್ ಭಾಗದಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಕ್ಲಾಸ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೂ ಸ್ವಲ್ಪ ನೆನಪಲ್ಲಿ ಇರುತ್ತೆ, ಆಮೇಲೆ ಕನ್ಫ್ಯೂಸ್ ಆಗೋದಿಲ್ಲ. ಅದಕ್ಕೆ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಥರ ಮಾಡಿರಿ ಅನ್ನೋರು ಕಮೆಂಟ್ ಮಾಡಿ. ಇಲ್ಲ, ಈ ಥರ ಮಾಡೋದ್ರಿಂದ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಯಾರಿಗಾದರೂ ಅನಿಸಿದರೆ ಅವರು ಸಹ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಥರ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗೋದಿಲ್ಲ, ಇನ್ನೂ ಟೈಮ್ ಸೇವ್ ಆಗುತ್ತೆ. ಇವಾಗ ನೋಡಿ, 6th ಇದ್ದದ್ದು ಕೆಲವೊಂದಿಷ್ಟು ಇಲ್ಲಿ ರಿಪೀಟ್ ಆಗ್ತಾ ಇರ್ತವೆ. 7th ಇದ್ದದ್ದು ಆಮೇಲೆ ನೆಕ್ಸ್ಟ್ ಮುಂದಿನ ಪಾಠಗಳಲ್ಲಿ ರಿಪೀಟ್ ಆಗ್ತಾ ಇರ್ತಾವಲ್ಲ, ಆವಾಗ ಏನಾಗುತ್ತೆ, ಸ್ಕಿಪ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅದಷ್ಟೇ ನೋಡ್ಕೋಬಹುದು. ಇಲ್ಲ ಅದೇ ರೀತಿಯ ಕ್ರೊನಾಲಜಿಕಲಲ್ಲಿ ನಮ್ಗೆ ನೆನಪಲ್ಲಿ ಇರುತ್ತಲ್ಲ, ಹಾಗಾಗಿ ಇದೇ ಥರ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.